ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ವಿಡಿಯೋದಲ್ಲಿ ಸಂಜೀವಕ ಹಸು ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಅದರಲ್ಲಿ ದಮನಕವು ತನ್ನ ತಮ್ಮನಿಗೆ ಒಂದು ತುಂಟ ಕೋತಿಯ ಕತೆ ಹೇಳಿರುತ್ತೆ ಅಲ್ವಾ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೀವು ಹಸು ಮತ್ತು ಸಿಂಹದ ಸ್ನೇಹನ ನರಿ ಹೇಗೆ ಹಾಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಒಂದು ಹಳ್ಳಿಯಲ್ಲಿ ದೇವಸ್ಥಾನವನ್ನು ಕಟ್ತಾ ಇರ್ತಾರೆ. ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರು ಮಧ್ಯಾಹ್ನ ಊಟ ಬೇಕು ಅಂತಂದ್ರೆ ತುಂಬ ದೂರ ಹೋಗ್ಬಿಟ್ಟು ಊಟ ತರಬೇಕಾಗಿರುತ್ತೆ. ಮಾಡೋ ಕೆಲಸನ ಬಿಟ್ಟು ಅವರು ಊಟಕ್ಕೆ ಹೋಗಿರ್ತಾರೆ. ಅಲ್ಲಿಗೆ ತುಂಬ ಕೋತಿಗಳು ಬರ್ತವೆ. ಅದರಲ್ಲಿ ತುಂಟ ಕೋತಿನೂ ಸಹ ಬರುತ್ತೆ. ಅದು ಬಂದು ಸುಮ್ಮನೆ ಇರುತ್ತಾ, ಮೊದಲೇ ತುಂಟ ಕೋತಿ ಅಲ್ವಾ. ಅವಾಗ ಅವರು ಕೆಲಸ ಅರ್ಧದಲ್ಲೇ ಬಿಟ್ಟು ಹೋಗಿರ್ತಾರೆ. ಮರದ ಸೆಂಟ್ರಲ್ಲಿ ಗರಗಸ ಇಟ್ಟು ಹೋಗಿರ್ತಾರೆ. ಇದು ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೀಳುತ್ತೆ. ಕಿತ್ತಾಗ ಮರದ ಮಧ್ಯೆ ಸಿಕ್ಕಾಕೊಂಡು ಸತ್ತೋಗುತ್ತೆ. ಅದಕ್ಕೆ ಕರಟಕ ನರಿ ಹೇಳುತ್ತೆ, ಇಲ್ಲ ಸಲ್ಲದ ವಿಷಯಕ್ಕೆ ನಾವು ತಲೆ ಹಾಕಬಾರ್ದು ಅಂತ ಹೇಳಿಬಿಟ್ಟು. ಅಣ್ಣ ಯಾವಾಗಲೂ ತನ್ನ ಸ್ವಾರ್ಥವನ್ನೇ ನೋಡಿಕೊಳ್ಳುತ್ತಾ ಒಂದು ವಿಧವಾಗಿ ಹೊಟ್ಟೆ ತುಂಬಿಸ್ಕೊಳ್ತಾರೆ. ಎಂದಿಗೂ ಮೇಲೆ ಬರಲಾರ. ಹೊಟ್ಟೆ ತುಂಬಿಸಿಕೊಂಡ ಮಾತ್ರಕ್ಕೆ ಉತ್ತಮ ಜೀವನವೂ ನಡೆಯುವುದಿಲ್ಲ. ಆನೆ ನೋಡು, ಅದು ಹಾಗಲ್ಲ. ಅದಕ್ಕೆ ತುಂಬ ಆತ್ಮಾಭಿಮಾನ. ತುಂಬ ಬೇಡಿಕೊಂಡರೆ ಹೊರತು ಊಟ ತಿನ್ನುವುದಿಲ್ಲ. ಸಿಂಹವು ತನ್ನ ಪಂಜದ ಪೆಟ್ಟಿನ ನರಿಯನ್ನು ಕೂಡ ಹೊಡೆಯುವುದಿಲ್ಲ. ಅದು ಸಾಹಸ ಮಾಡಿ ಮದ್ದಾನೆಯನ್ನು ಮಾತ್ರನೇ ಕೊಲ್ಲುತ್ತದೆ. ಕೊಲ್ಲುವುದರಲ್ಲಿ ಕೂಡ ಪ್ರಕೃತಿ ಧರ್ಮವಿದೆ. ಚಿಕ್ಕ ಗುಂಡಿಗಳು ಬೇಗ ತುಂಬುತ್ತದೆ. ಸಣ್ಣ ಮನಸ್ಸಿನ ಜನರು ಅಲ್ಪತನದಿಂದಲೇ ತೃಪ್ತಿ ಪಡುತ್ತಾರೆ. ಮಾನವರು ಮಾನವ ಮೃಗಗಳ ಹಾಗಿದ್ದಾರೆ ಹೊರತು ನಮಗೂ ಅವರಿಗೂ ಏನು ವ್ಯತ್ಯಾಸವಿದೆ ಅಂತ ಕೇಳುತ್ತೆ. ಆಗ ಕರಟಕ ಹೇಳುತ್ತೆ, ನೀನೊಬ್ಬ ಹುಚ್ಚು ಮಂಕ. ಅಧಿಕಾರ ಉದ್ಯೋಗಗಳು ಸ್ಥಿರವಲ್ಲ, ಬರುತ್ತೆ ಹೋಗುತ್ತೆ. ಆದರೆ ಕರ್ತವ್ಯ ಧರ್ಮ ಹಾಗಲ್ಲ. ಯಾವಾಗಲೂ ಇರೋದು. ಕಲ್ಲನ್ನು ಗುಡ್ಡದ ಮೇಲೆ ಏರಿಸುವುದು ಕಷ್ಟ, ಆದರೆ ಕೆಳಗೆ ಉರುಳಿಸುವುದು ತುಂಬ ಸುಲಭ. ಹಾಗೆಯೇ ಗೌರವ ಮರ್ಯಾದೆ ಸಂಪಾದಿಸೋದು ತುಂಬ ಕಷ್ಟ. ಸರಿನಪ್ಪ, ಇಷ್ಟೆಲ್ಲ ಹೇಳ್ತಿದ್ಯಾ ಅಲ್ವಾ, ನಿನ್ನ ಉದ್ದೇಶವೇನು? ಇವಾಗ ನಮ್ಮ ರಾಜನ ಹತ್ತಿರ ಏನು ಕೇಳ್ತೀಯಾ ಅಂತ ಕರಟಕ ಹೇಳುತ್ತೆ. ನಮ್ಮ ರಾಜ ಏನೋ ನೋಡಿ ಭಯಪಟ್ಟಿದೆ. ಅದನ್ನು ನೋಡಿ ನಮ್ಮ ಮೃಗಗಳು ಸಹ ಭಯಪಟ್ಟಿದೆ. ಏನೋ ಕೇಳೋಣ ನಡಿ ಅಂತ ದಮನಕ ಹೇಳುತ್ತೆ. ಕರಟಕ ಹೇಳುತ್ತೆ, ನಮ್ಮಿಬ್ಬರ ಅದೃಷ್ಟ ನಿನ್ನ ಕೈಯಲ್ಲೇ ಇದೆ. ಇಬ್ಬರು ಸಿಂಹದ ಬಳಿ ಹೋಗಿ ಹೀಗೆ ಕೇಳ್ತಾರೆ. ಕರಟಕ ಮತ್ತು ದಮನಕ ಬಂದಿದ್ದು ನೋಡಿ ಸಿಂಹ ಈಗ ಕೇಳುತ್ತೆ, ಏನಪ್ಪ ಚೆನ್ನಾಗಿದೆಯಾ? ಇಷ್ಟು ಕಾಲ ನನ್ನನ್ನು ನೋಡೋಕ್ಕೆ ಬರಲೇ ಇಲ್ಲ. ಆಗ ನರಿ ಹೇಳುತ್ತೆ, ಆಳುವವರು ಕರೆ ಕಳುಹಿಸದಿದ್ದರೂ ಬರಬೇಕಾದುದು ನಮ್ಮ ಧರ್ಮ ಅಂತ ನನಗೆ ಅನಿಸ್ತು, ಅದಕ್ಕೆ ಬಂದೆ. ಇಷ್ಟು ದಿನ ಏಕೆ ಬರಲಿಲ್ಲ ಅಂತ ಸಿಂಹ ಕೇಳುತ್ತೆ. ನನ್ನನ್ನು ತಾವು ಮಂತ್ರಿವರ್ಗದಲ್ಲಿ ಸೇರಿಸಿಕೊಂಡಿದ್ರೇನು? ಅರ್ಹರಾದವರು ಅನರ್ಹರಾದವರು ಎಂಬುದು ಯಜಮಾನನಿಗೆ ಗೊತ್ತಿರಬೇಕಲ್ವಾ? ಎಲೆ ನರಿಯೇ, ಯಾವ ಮಾತಿಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ನೀನು ಅಂತ ಕೇಳುತ್ತೆ. ಕೇವಲ ನರಿ ಎಂದು ತಾವು ನನ್ನನ್ನು ಸಣ್ಣ ದೃಷ್ಟಿಯಿಂದ ನೋಡಬೇಡಿ. ಬಹು ಬೆಲೆ ಬಾಳುವ ಕಲ್ಲಿನಿಂದ ಚಿನ್ನ ಬರುತ್ತೆ. ಆದ್ದರಿಂದ ಜನ್ಮದಲ್ಲಿ ಮಹತ್ವ ಏನಿದೆ ಹೇಳಿ? ಮೊದಲು ನೀವು ಬಂದ ಕಾರಣ ಹೇಳಿ. ನೀರು ಕುಡಿಯೋಕ್ಕೆ ನೀವು ಹೋಗಿ ಹಂಗೆ ಬಂದ್ರಲ್ಲ, ಯಾಕೆ? ಅದಕ್ಕೊಂದು ಪ್ರತ್ಯೇಕ ಕಾರಣ ಏನೂ ಇಲ್ಲ. ಕುಡಿಯೋಕ್ಕೆ ಇಷ್ಟವಾಗಿಲ್ಲ, ಅದಕ್ಕೆ ಬಂದೆ. ರಹಸ್ಯವಾದರೆ ಬೇಡ ಬಿಡಿ ಎಂದಿತು ದಮನಕ. ನಮ್ಮ ಅರಣ್ಯಕ್ಕೆ ಯಾವುದೋ ಭಯಂಕರ ಮೃಗ ಬಂದಿದೆ. ಅದರ ಧ್ವನಿ ಭಯಂಕರವಾಗಿದೆ. ನಾನು ಅರಣ್ಯ ಬಿಟ್ಟು ಹೋಗಬೇಕು ಅನ್ನಿಸ್ತಾ ಇದೆ. ಇದೇನಿದು? ಆಳುವ ರಾಜರು ಬರೀ ಶಬ್ದಕ್ಕೆ ಭಯಪಟ್ಟರೆ ಹೇಗೆ? ತಮ್ಮ ಪೂರ್ವಿಕರು ಕಷ್ಟಪಟ್ಟು ಸಂಪಾದಿಸಿದ ಈ ಅರಣ್ಯದ ಆಧಿಪತ್ಯ ಬಿಟ್ಟು ಹೋಗುವುದು ನ್ಯಾಯವೇ? ಧ್ವನಿಗಳೆಲ್ಲವೂ ಅಪಾಯವಲ್ಲ. ಧೈರ್ಯಶಾಲಿಯಾದವನು ಭಯಪಡಬಾರದು. ನೀವು ಧೈರ್ಯವಾಗಿರಿ. ನೀವು ರಣದುಂದುಬಿಯ ಕತೆ ಕೇಳಲಿಲ್ಲವೇ ಅಂತ ದಮನಕ ಕೇಳುತ್ತೆ. ಆಗ ಪಿಂಗಳಕ, ಅದು ಯಾವ ಕತೆ ಅಂತ ಕೇಳುತ್ತೆ. ಆವಾಗ ದಮನಕ ದುಂದುಬಿಯ ಕತೆ ಹೇಳುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ.